ಈಗ ಓಸಿ ಸೆಕೆಂಡ್ ಇನ್ನಿಂಗ್ಸ್ ನಡೀತಾ ಇದೆ. ಇದರಲ್ಲಿ ಯಾರು ಪಾತ್ರಧಾರಿಯಾಗಿರ್ತಾರೆ? ಫಸ್ಟು ಎ ಖಾತೆ ಇರೋರಿಗೆ ಕರೆಂಟ್ ಕೊಡಿ, ಸ್ಯಾಂಕ್ಷನ್ ಪ್ಲಾನ್ ಓಸಿ ಇದ್ರೆ ಕರೆಂಟ್ ಕೊಡಿ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದು ನಿಮಗೆ. ನೀವು ಯಾವ್ದನ್ನ ಒಂದು ಬಿಲ್ಡಿಂಗ್ ಡೆಮಾಲಿಷಿಂಗ್ ಮಾಡಿದಿರಾ? ಏನ್ ತಿಳ್ಕೊಂಡಿದ್ರಾ? ನಿಮ್ಮ ಮನೇನ ಇದು? ಈಗ 3 ತಿಂಗಳಲ್ಲಿ ಸುಮಾರು ಒಂದು 20,000 ಅಪ್ಲಿಕೇಶನ್ ಅವರು ರಿಜಿಸ್ಟರ್ ಆಗುತ್ತೆ, ಬರೀ MS ಮಾತ್ರ. ಇದರಲ್ಲಿ ಎಲ್ಲಿ ಎಲೆಕ್ಟ್ರಿಕಲ್ ಕರೆಂಟ್ ಕಟ್ ಮಾಡಿ ಅಂತ ಕೊಟ್ಟಿದ್ದಾರೆ? ಐ ವಾಶ್ ಮಾಡ್ತಾ ಇದ್ದಾರೆ ನೀವು ಅಷ್ಟೇ. ಜನಗಳ ಲೂಟಿ ಹೊಡಿತಾ ಇದ್ದಾರೆ. MD ಅವರೇ, ತುಷಾರ್ ಗಿರಿನಾಥ್ ಅವರೇ, ಬಾಕ್ಸಾಪಾಲದಲ್ಲಿ ಬಿಲ್ಡಿಂಗ್ ಬಿತ್ತಲ್ಲ, ನಿಮ್ಮ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದ್ರ? ಕಣ್ಣು ಕಾಣಿಸ್ತಾ ಇಲ್ವ ಅವ್ರಿಗೆ? BBMP ಆಫೀಸ್ ಮುಂದೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಎಲ್ಲ ಪ್ಯಾನಿಕ್ ಆಗಿ ನಿಂತ್ಕೊಂಡ್ಬಿಟ್ಟು ಏನ್ ಮಾಡೋದು ನೆಕ್ಸ್ಟ್, ವಾಟ್ ಇಸ್ ನೆಕ್ಸ್ಟ್ ಅಂದ್ರೆ ಯಾರು ಅರ್ಥನೇ ಆಗ್ತಾ ಇಲ್ಲ. ನಮಸ್ಕಾರ, ನನ್ನ ಹೆಸರು ಜಾನ್ ಬೆನೆಡಿಕ್ಟ್ ಅಂತ. ಈಗ ಓಸಿ ಸೆಕೆಂಡ್ ಇನ್ನಿಂಗ್ಸ್ ನಡೀತಾ ಇದೆ. ಇದು ಓಸಿ ಅಂದರೆ ಏನು, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅಂತ. ಎಲ್ಲ ಕಡೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಆದೇಶ ಮಾಡಿದೆ ಅಂತ. ಇದರಲ್ಲಿ ಯಾರು ಪಾತ್ರಧಾರಿಯಾಗಿರ್ತಾರೆ? ಫಸ್ಟು ಇದರಲ್ಲಿ ಪನಿಷಬಲ್ ಯಾರಿಂದ ಇವತ್ತು ಈ ಎನ್ವೈರ್ಮೆಂಟು, ಪ್ರಕೃತಿಗೆ ಏನು ಇದು ಎಷ್ಟು ದೊಡ್ಡ ಏನು ಗಾರ್ಡನ್ ಸಿಟಿ ಅನ್ನೋ ಒಂದು ಬೆಂಗಳೂರನ್ನ ಇದನ್ನ ಇವರು ಕಾಂಕ್ರೀಟ್ ಸಿಟಿಯಾಗಿ ಮಾಡಿರೋದು, ಈ ಹೊಣೆಗಾರ ಯಾರಿಗೂ ಬರಬೇಕು? ಇದು ಬಂದ್ಬಿಟ್ಟು BBMP. ಸ್ವತಃ 100% BBMP ಅಧಿಕಾರಿಗಳಿಗೂ BBMPಗೆ ಸೇರ್ಬೇಕಾಗಿರೋದು ಈ ಕೀರ್ತಿನ. ಈಗ ಏನೋ ಹೇಳ್ತಾರಲ್ಲ, ಮೊಸಳೆ ಕಣ್ಣೀರು ಬಿಟ್ಕೊಂಡು ನಮ್ಮ ಆಯುಕ್ತರಾದ ಶ್ರೀ ತುಷಾರ್ ಗಿರಿನಾಥ್ ಅವರು ಎ ಖಾತೆ ಇರೋರಿಗೆ ಕರೆಂಟ್ ಕೊಡಿ, ಸ್ಯಾಂಕ್ಷನ್ ಪ್ಲಾನು ಓಸಿ ಇದ್ರೆ ಕರೆಂಟ್ ಕೊಡಿ. ಇವರು ಫಸ್ಟು ಬೆಸ್ಕಾಮಲ್ಲಿ MD ಆಗಿದ್ದರು. ನೀವು ನಿಮ್ಮ ಸಿಸ್ಟಮ್ನ ಸೆರ್ ಮಾಡ್ಕೊಳ್ಳೋಕ್ಕೆ ಸುಪ್ರೀಂ ಕೋರ್ಟು ಚಾಟಿ ಬೀಸಿರೋದು ನಿಮಗೆ, ಬೆಸ್ಕಾಮ್ಗಲ್ಲ. ನೀವು ಯಾವುದೇ ಅನ್ಆಥರೈಸ್ ಕನ್ಸ್ಟ್ರಕ್ಷನ್ನ ಐಡೆಂಟಿಫೈ ಮಾಡಿ ಡೆಮಾಲಿಷಿಂಗ್ ಮಾಡೋಕೆ ಹೋಗೋವಾಗ ನೀವು ಅದ್ರ ಲೆಟ್ರ್ ಕೊಟ್ಟರೆ ಅದಕ್ಕೆ ಕರೆಂಟ್ ಕೊಡಲ್ಲ, ನೀರು ಕೊಡಬಾರ್ದು, ಸೀವೇಜ್ ಕೊಡಬಾರ್ದು ಅಂತ ಮಾಡಿರೋದು ಸುಪ್ರೀಂ ಕೋರ್ಟ್ ಆದೇಶ. ನನ್ನ ಕೈನಲ್ಲಿದೆ ಸುಪ್ರೀಂ ಕೋರ್ಟ್ ಆದೇಶ, ಆಯಿತಾ? ನೀವು ಏಕಾಏಕಿಂದ ಬಂದ್ಬಿಟ್ಟು ಕರೆಂಟ್ ಕೊಡಬೇಡಿ ಅಂತ ಹೇಳೋಕೆ, ನೀವು ಅನ್ಆಥರೈಸ್ ಆಗಿ ಇರೋ ಬಿಲ್ಡಿಂಗ್ಗೆಲ್ಲ ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟು ಕರೆಂಟ್ ಕೊಡಬೇಡಿ ಅಂದರೆ, ಕರೆಂಟು ಕೊಡಬೇಡಿ ಅಂತ ಹೇಳೋಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ? ಆ್ಯಕ್ಚುಲಿ ನೋಡೋಕೆ ಹೋದರೆ ನಿಮ್ಮ BBMP ಅಧಿಕಾರಿಗಳು ಯಾವ ಜುಡಿಷಿಯರಲ್ಲಿ ಎಷ್ಟೆಷ್ಟು ವರ್ಷ ಇದೆ, ಎಷ್ಟೆಷ್ಟು ಲಕ್ಷ ಬಿಲ್ಡಿಂಗ್ಗಳು ಇವತ್ತು ಬೆಂಗಳೂರಲ್ಲಿ ಕಟ್ಟಿದ್ದಾರೆ, ಯಾವ್ಯಾವ ವ್ಯಾಪ್ತಿಗೆ, ಯಾವ ಮಾದೇಪುರ ಕ್ಷೇತ್ರ ಆಗಲಿ, ಯಾವ ಕ್ಷೇತ್ರ, ಈ ಥರ ಸುಮಾರು ಕ್ಷೇತ್ರಗಳಲ್ಲಿ ಎಷ್ಟು AWಗಳು, AEಗಳು, JCಗಳು, ಝೋನಲ್ ಆಫೀಸರ್ಗಳಿದ್ದಾರೆ. ಇವರು ಎಷ್ಟು ವರ್ಷ, 2 ವರ್ಷ, 3 ವರ್ಷ ಆ ಪೀರಿಯಡಲ್ಲಿ ಎಷ್ಟು ಬಿಲ್ಡಿಂಗು ಅನ್ಆಥರೈಸ್ ಬಿಲ್ಡಿಂಗ್ ಕಟ್ಟಿದೆ? ಈಗ ಕಣ್ಣಿಗೆ ಕಾಣಿಸಲ್ವಾ? ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೊತ್ತಾಗಲ್ವಾ? ಈಗ ನಿಮ್ಗೆ ಇನ್ಸ್ಪೆಕ್ಷನ್ ಚಾರ್ಜಸ್ ಏನೇ ಕಟ್ತಾರೆ ಪ್ಲಾನ್ ಸ್ಯಾಂಕ್ಷನ್ ಮಾಡುವಾಗ? ಯಾಕೆ ನೀವು ಮಾಡಿಲ್ಲ ಅದನ್ನು? ತಪ್ಪೆಲ್ಲ ನಿಮ್ದು ಇಟ್ಕೊಂಡು ಬೆಸ್ಕಾಮ್ಗೆ ಕರೆಂಟ್ ಕೊಡಬೇಡಿ, ನೀರು ಕೊಡಬೇಡಿ ಅಂತ ಹೇಳೋಕ್ಕೆ, ಅದೆಲ್ಲ ಫಂಡಮೆಂಟಲ್ ರೈಟ್ಸ್. ಅದು ನೀವೇ ಆಯುಕ್ತರಾಗಿ, ಬೆಸ್ಕಾಮ್ಗೆ ಆಯುಕ್ತರಾಗಿ ಇದ್ರಲ್ಲ ಹಿಂದೆ, MD ಅವರು ತುಷಾರ್ ಗಿರಿನಾಥ್ ಅವರು ಫಸ್ಟ್ ಬೆಸ್ಕಾಮ್ಲಿ 2006 ಏನೋ ಇದ್ರು ಅವರು. ಈಗ ಕಾರ್ಪೊರೇಷನ್ ಬಂದಿದ್ದಾರೆ. ನಿಮ್ಮ ಪೀರಿಯಡಲ್ಲಿ ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ಸ್ವಾಮಿ? ನೀವೇನು ಅದಕ್ಕೆ ನಿಮಗೆ ಟಾಸ್ಕ್ ಫೋರ್ಸ್ ಇದೆ ಎಲ್ಲ, ಅದು ಯಾಕೆ ಬಿಲ್ಡಿಂಗ್ ನೀವು ಕಟ್ಟಕ್ಕೆ ಬಿಟ್ರಿ? ಅದು ಎಲ್ಲ ಪ್ರಾಬ್ಲಮ್ ಇರೋದು ನಿಮ್ಮದು. ಇಡೀ ಎನ್ವೈರ್ಮೆಂಟ್ನ ಸರ್ವನಾಶ ಮಾಡಿ ಎಲ್ಲ ಕಾಂಕ್ರೀಟ್ ಕಾಡಾಗಿ ಮಾಡಿರೋ ಕೀರ್ತಿ ಈ BBMP ಅಧಿಕಾರಿಗಳಿಗೆ ಸೇರುತ್ತೆ ಹೊರತು ಬೆಸ್ಕಾಮ್ ಸೇರಲ್ಲ. ಅರ್ಥ ಆಯ್ತಾ? ನೀವು ಅದನ್ನು ಬೆಸ್ಕಾಮ್ಗೆ ಹೊಣೆಗಟ್ಟ ಮಾಡಬೇಡಿ. ನೀವು ಡೆಮಾಲಿಷಿಂಗ್ ಆರ್ಡ್ರ್ ಕೊಡಿ. ಇವತ್ತುವರೆಗೂ ನೀವು ಯಾವುದನ್ನ ಒಂದು ಬಿಲ್ಡಿಂಗ್ ಡೆಮಾಲಿಷಿಂಗ್ ಮಾಡಿದ್ದೀರಾ? ಒಂದೇ ಒಂದು ಬಿಲ್ಡಿಂಗ್. ಅದ್ರ ಬಗ್ಗೆ ನಿಮ್ಗೆ ಮಾತಾಡ್ತೀವಿ. ನಿಮ್ಗೊಂದು ಬಿಲ್ಡಿಂಗ್ ಡೆಮಾಲಿಷಿಂಗ್ ಮಾಡೋಕ್ಕಾಗಿಲ್ಲ, ನಿಮ್ಗೆ ಪರ್ಮಿಷನ್ ಇದ್ದರೂ ನೀವು ಏನೇ ಮಾಡಿದ್ರು, ಡೆಮಾಲಿಷಿಂಗ್ ಆರ್ಡರ್ ಕೊಟ್ಟರು, ದೇ ಆರ್ ನಾಟ್ ಏಬಲ್ ಟು ಡೆಮಾಲಿಷ್ ದ ಬಿಲ್ಡಿಂಗ್ ಬಿಕಾಸ್ ಆಲ್ ಡ್ಯೂ ಟು ಇನ್ಫ್ಲುಯೆನ್ಸು, ಪೊಲಿಟಿಕಲ್ ಪ್ರೆಷರು ಎಲ್ಲ ಇರ್ತದೆ. ನೀವು ಮಾಡೋಕ್ಕಾಗಲ್ಲ. ನೀವು ಏಕಾಗಿದೆ, ನೀವೊಂದು ಸರ್ಕ್ಯುಲರ್ ಆಗಿಬಿಟ್ಟು ಎ ಖಾತೆ ಇರೋರು ಕರೆಂಟ್ ಕೊಡಿ ಅಂದರೆ, B ಖಾತೆ ಇರೋರನ್ನು ಬೇರೆ ದೇಶದಿಂದ ಬಂದಿದ್ದಾರ? ಈಗಲೇ ಬೆಸ್ಕಾಮು ಒಂದು ಅಂದಾಜು ಪ್ರಕಾರ, ನನಗೆ ಮಾಹಿತಿ ಬಂದಿದ್ದ ಪ್ರಕಾರ ಒಂದು 18,000 ಕೋಟಿ ಸಾಲದಲ್ಲಿದೆ. ನೀವು ಕರೆಂಟ್ ಕೊಡೋದು, ನೀವು ವಿದ್ಯುತ್ ಸರಬರಾಜು ಕಂಪನಿ, ಇದು ಕರೆಂಟ್ ಮಾರಾಟಕ್ಕೆ ಇಟ್ಟಿರೋದು, ಆಯ್ತಾ? ನಿಮಗೂ BBMPಗೂ ಯಾವುದೂ ಸಂಬಂಧ ಇಲ್ಲ. ನಾವು MD ಅವ್ರಿಗೆ ಹೇಳ್ತಾ ಇರೋದು, ಮಾನ್ಯ MD ಡಾಕ್ಟರ್ ಶಿವಶಂಕರ್ ಅವ್ರಿಗೆ ಹೇಳ್ತಾ ಇರೋದು, ಹಾಗೂ DT ಅವ್ರಿಗೆ ಹೇಳ್ತಾ ಇರೋದು, ನೀವು ಸಪ್ಲೈ ಕಂಪನಿ. ಅವರು BBMP ಅವರು ಅನ್ಆಥರೈಸೇಷನ್ ಮಾಡ್ಕೊಂಬರೋವಾಗ ನೀವು ಇದೇ ಥರ ಅನ್ಆಥರೈಸೇಷನ್ ಡಿಕ್ಲೇರ್ ಮಾಡ್ಕೊಂಬಂದು ಡೆಮಾಲಿಷಿಂಗ್ ಆರ್ಡರ್ ತರೋವಾಗ ನೀವು ಕರೆಂಟ್ ಕಟ್ ಮಾಡಿ, ಅಲ್ಲಿವರೆಗೂ ನೀವು ಕರೆಂಟ್ ಕೊಡಿ. ಯಾಕಂದರೆ BBMP ನಿಮ್ಮ ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಪ್ರಕಾರ ಎವ್ರಿ ಸಿಟಿಸನ್ ಶುಡ್ ಹ್ಯಾವ್ ಎನ್ ಲೈಟ್. ಅದು ಕಾನೂನು ಪ್ರಕಾರ ಪ್ರತಿಯೊಬ್ಬರಿಗೂ ಕರೆಂಟ್ ಕೊಡೋದು ಜವಾಬ್ದಾರಿ ಕಂಪ್ನಿಗಳಿಗೆ. ಆಲ್ ದಿ ಲೈಸೆನ್ಸಿ ಎಸ್ಕಾಮ್ಸ್ ಆಗಲಿ, ಯಾವುದೇ ಲೈಸೆನ್ಸಿ, ಅವ್ರಿಗೆ ಕರೆಂಟ್ ಕೊಡೋಕ್ಕೆ ಜವಾಬ್ದಾರಿ ಅವ್ರದ್ದಿದೆ. ಸೊ ನಿಮಗೆ ಸ್ಯಾಂಕ್ಷನ್ ಪ್ಲ್ಯಾನು ನಿಮ್ಗೆ ಏನು KRCಯಿಂದ ತೆಗೆದುಹಾಕಿದ್ದಾರೆ ಅದ್ರ ಪ್ರಕಾರ ಫಾಲೋ ಮಾಡ್ಕೊಂಡು ನೀವು ಇದರಲ್ಲಿ ಕಂಟೆಂಟ್ ಆಫ್ ಕೋರ್ಟ್ ಆಗಲ್ಲ, ಏನಾಗಲ್ಲ. ಬಿಕಾಸ್ ಅನ್ಲೆಸ್ ಅಂಟಿಲ್ ದ BBMP ಆಫೀಷಿಯಲ್ಸ್ ಶುಡ್
decide whether the building is unauthorized or not, or if they're giving the demolishing order, then you disconnect the power. ಅಲ್ಲಿವರೆಗೂ ನೀವು ಪವರ್ ಕೊಡೋದು ನೀವು ಯಾಕೆ ನಿಲ್ತೀರಾ? ನಿಮ್ಮ ಕಂಪನಿಯ ಕ್ಲಾಸ್ ಮಾಡ್ಕೊಳ್ತೀರಾ? ಇದೇ ಥರ ನೀವು 1-2 ತಿಂಗಳು ಮಾಡಿದ್ರೆ ಅಧಿಕಾರಿಗಳಿಗೆ ಸಂಬಳ ಕೊಡೋಕೊಂಡು ನಿಮ್ಮಲ್ಲಿ ಇರಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀವಿ. ಯಾಕಂದರೆ ಇದು ರೆವೆನ್ಯೂ ಜನರೇಟ್ ಆಗೋ ಕಂಪನಿ ಇದು. ಈಗಾಗಲೇ ಸರ್ಕಾರನೂ ಸಾಲದಲ್ಲಿ, ಎಲ್ಲ ಸಾಲದಲ್ಲಿ ಇದೆ. ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ ಜನಗಳು. ನೀವು ಜನಗಳ ಹತ್ರ ಸುಮಾರು ದುಡ್ಡು ಕಟ್ಸ್ಕೊಂಡ್ಬಿಟ್ಟಿದ್ದೀರಾ. ಸೊ ನೀವೆಲ್ಲರಿಗೂ ಗ್ರಾಹಕರ ಪರವಾಗಿ ನಮ್ಮ ಗುತ್ತಿಗೆದಾರರೆಲ್ಲ ಹಿಂಗೆ ಕಮಿಟ್ ಆಗಿದ್ದಾರೆ ಅಂದರೆ, ನಮ್ಮ ಗುತ್ತಿಗೆದಾರರು ಕೆಲಸಗಳು ತಗೊಂಡಿರ್ತಾರೆ. ತಗೊಂಡ್ಬಿಟ್ಟು ಅರ್ಧಂಬರ್ದು ಎಲ್ಲ ಕೆಲಸ ಸಡನ್ ಆಗಿ ಒಂದು ಪ್ಯಾನಿಕ್ ಆಗಿ ಶಾಕ್ ಕೊಟ್ಟಂಗೆ ಆಗ್ಬಿಡುತ್ತೆ ಎಲ್ಲರಿಗೂ. 440 ವಾಟ್ ಶಾಕ್ ಕೊಟ್ಟಂಗೆ ಎಲ್ಲರೂ ಪ್ಯಾನಿಕ್ ಆಗಿ ನಿಂತ್ಕೊಂಡ್ಬಿಟ್ಟು ಏನು ಮಾಡೋದು ನೆಕ್ಸ್ಟ್, ವಾಟ್ ಈಸ್ ನೆಕ್ಸ್ಟ್ ಅಂದರೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಏನಾದರೂ ಒಂದು ಕರೆಕ್ಟಾಗಿ ಇನ್ಫಾರ್ಮೇಷನು. ನೀವು ಕಾರ್ಪೊರೇಟ್ ಆಫೀಸಲ್ಲಿ ಇರೋರು ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡಬೇಕು. ಅಟ್ಲೀಸ್ಟ್ ಯು ಗಿವ್ ದ ಇನ್ಫಾರ್ಮೇಷನ್ ನಾಟ್ ಟು ದ ಎಲೆಕ್ಟ್ರಿಕಲ್ ಕಂಡಕ್ಟರ್ ಆರ್ ನಾಟ್ ದ ಕನ್ಸ್ಯೂಮರ್. ಬೆಟರ್ ಯು ಗಿವ್ ದ ಇನ್ಫಾರ್ಮೇಷನ್ ಟು ಸಬಾರ್ಡಿನೇಟ್ಸು. ನಿಮ್ಮ SCಗೆ ಹೇಳಿ, DTಗೆ ಹೇಳಿ, DT ಬಂದ್ಬಿಟ್ಟು ಚೀಫ್ಗೆ ಹೇಳಿ, ಚೀಫ್ AEಗೆ ಅಟ್ಲೀಸ್ಟ್ ಅಲ್ಲಾದ್ರೂ ಮೆಸೇಜ್ ಪಾಸ್ ಮಾಡಿ. ಏನು ಹೇಳ್ದೆ ನಾಳೆಯಿಂದ ಕಟ್ಸ್ಕೋಬೇಡಿ ಅಂದರೆ ಏನು ತಿಳ್ಕೊಂಡಿದ್ದೀರಾ? ನಿಮ್ಮ ಮನೇನ ಇದು? ಇದೊಂದು ಪಬ್ಲಿಕ್ ರಿಲೇಷನ್ ಆಫೀಸ್ ಇಲ್ವಾ? ಜನಗಳು ತೆರಿಗೆ ದುಡ್ಡಿಂದ ನಾವೆಲ್ಲ ಇರೋದು. ತೆರಿಗೆ ದುಡ್ಡು ಇಲ್ಲ ಅಂದರೆ ನೀವೇನು ಮಾಡ್ತಾ ಇದ್ದೀರಾ? ಅವ್ರು ಕಟ್ಟೋ ದುಡ್ಡಿಗೆ ಅವ್ರಿಗೆ ಒಂದು ಅನುಕೂಲ ಮಾಡೋಕ್ಕಾಗ್ದಿರ ನೀವು ಇದನ್ನ ಇಷ್ಟು ದಿವಸವರೆಗೂ ತಿಳ್ಕೊಂಬಂದಿದ್ದೀರಾ. ನೀವು ಏನೇನು ಮಾಡ್ತೀರಾ ಅಂದ್ಬಿಟ್ಟು ನಿಮಗೆ ಗೊತ್ತಾಗಲ್ಲ. ಒಂದು DTಗೂ ಗೊತ್ತಾಗಲ್ಲ. ಮೊನ್ನೆ ಯಾರಿಗೂ ಗೊತ್ತಿಲ್ಲ ಅಂದರೆ ಇವರೆಲ್ಲ ಬಿ ಮಾಡ್ಕೊಂಡಿದ್ದೇನಕ್ಕೆ? AEಗೂ ಗೊತ್ತಾಗಲ್ಲ, ಫೀಲ್ಡ್ ಆಫೀಸರ್ಗೆ, AW ಗೊತ್ತಾಗಲ್ಲ, ಗೊತ್ತಾಗಲ್ಲ, SCಗೆ ಗೊತ್ತಾಗಲ್ಲ, ಚೀಫ್ಗೂ ಗೊತ್ತಾಗಲ್ಲ, DTಗೆ ಇಲ್ಲ ಮೇಲಿಂದ ಬಂತು, ಎಲ್ಲಿ ಮೇಲಿಂದ ಬಂತು, ಆಕಾಶದಿಂದ ಬಂತ, ಯಾರಿಗೂ ಗೊತ್ತಿಲ್ಲ. ಎಲ್ಲ ಒಳ್ಳೇದು ಮಾಡ್ತೀನಿ. ಏನು ಒಳ್ಳೇದು ಮಾಡ್ತೀವ? ಏನು ಒಳ್ಳೇದು ಮಾಡ್ತೀನ ನೀವು? ಕೋರ್ಟ್ಗೆ ಹಾಕಿ ಕೋರ್ಟ್ಗೆ ಹೆಂಗ್ರಿ ಹಾಕೋಕ್ಕಾಗುತ್ತೆ? ನೀವು ಕರೆಂಟ್ ಕೊಡೋ ಕಂಪನಿ, ನೀವು ಅದನ್ನು ಮಾಡಬೇಕು, ಜವಾಬ್ದಾರಿಯಾಗಿ ಮಾತಾಡಬೇಕು. ನೀವೆಲ್ಲ ಒಂದು ಕರೆಕ್ಟಾಗಿ ಜವಾಬ್ದಾರಿ ಸ್ಥಾನದಲ್ಲಿರೋ ಕಾರ್ಪೊರೇಟ್ ಆಫೀಸ್ ಅವರು ಲೋಕಲಲ್ಲಿ ಫೀಲ್ಡಲ್ಲಿರೋರ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ಎಲ್ಲ ಗ್ರಾಹಕರು ಆಯಿತು ನೀವು ಕೊಡಲ್ಲ ಅಂತ ಹೇಳ್ಬಿಟ್ರಿ. ಪ್ರತಿಯೊಂದು ಗ್ರಾಹಕರು ಈಗ 3 ತಿಂಗಳಲ್ಲಿ ಸುಮಾರು ಒಂದು 20,000 ಅಪ್ಲಿಕೇಶನ್ವರೆಗೂ ರಿಜಿಸ್ಟರ್ ಆಗಿರುತ್ತೆ ಬರೀ MS ಮಾತ್ರ. ಸೂಪರ್ ಚಾರ್ಜಸ್ಸು 5% ಇರೋದನ್ನ 10% ಅಂತ 10% ಇರೋದನ್ನ 5% ಅಂತ ಮಾಡಿದ್ರಲ್ಲ, ಏನು ಘನಕಾರ್ಯಕ್ಕೆ ನೀವು ಅದನ್ನ ಮಾಡಿದ್ದು? ಅದು 10%. ಅಲ್ಲಿ 3 ಲಕ್ಷ ಈ ಥರ ಚಾರ್ಜಸ್ಸು, 4 ಲಕ್ಷ ಈ ಥರ ಚಾರ್ಜಸ್ ಅಂತ ಹಾಕ್ತಿರಲ್ಲ. ಇಟ್ ಟೋಟಲ್ ರೌಂಡ್ ಆಫ್ ಇಟ್ ಕಮ್ಸ್ ಟು 10% ಓನ್ಲಿ. ಇಟ್ಸ್ ನಾಟ್ 5%. ಹೈ ವಾಶ್ ಮಾಡ್ತಾ ಇದ್ದೀರಾ ನೀವು ಅಷ್ಟೇ. ಜನಗಳ ಹತ್ರ ಲೂಟಿ ಹೊಡಿತಾ ಇದ್ದೀರಾ. ಈ ಸೂಪರ್ ಚಾರ್ಜಸ್ಸು ನಿಮ್ಗೆ ಇದುವರೆಗೂ ಎಷ್ಟು ಕೋಟಿ ಕಲೆಕ್ಷನ್ ಆಗಿದೆ? 2MD ಎಷ್ಟು ಕೋಟಿ ಕಲೆಕ್ಷನ್ ಆಗಿದೆ? ಈಗ ಎಲ್ಲರೂ ವಾಪಸ್ ಕೊಡ್ತೀರಾ ನೀವು? ಕೊಡಿ. ಅವರು ಟೆಂಪ್ರರಿ ಓಡಿಸ್ಕೊಬಿಡ್ತಾರೆ, ಅಥವಾ ಏನೋ ಒಂದು ಸೋಲಾರ್ ಪವರ್ ಹಾಕೊಂಡು ಇಟ್ಕೊಬಿಡ್ತಾರೆ. ನೀವು ಎಷ್ಟು ಜನ ಹತ್ರ ಎಷ್ಟು ಕೋಟಿ ನೀವು ದುಡ್ಡು ಕೊಡಬೇಕಾಗುತ್ತೆ? ಬರೀ ಇತ್ತೀಚೆಗೆ 3 ತಿಂಗಳಲ್ಲಿ OC ಪ್ಯಾನಿಕ್ ಬರೋವಾಗ ನೀವು ಇವಾಗ ಹೇಳ್ತೀರಾ ಸುಪ್ರೀಂ ಕೋರ್ಟ್ ಆದರೆ. ಸುಪ್ರೀಂ ಕೋರ್ಟ್ ಆದ್ರಿಂದ ನೀವು ಹೇಳೋದು ನೀವು ಮಾಡಿರೋ ತಪ್ಪು. ಈಗ ಪ್ರತಿಯೊಬ್ಬರು ಗ್ರಾಹಕರಿಗೆ ನಾನು ಹೇಳ್ತೀನಿ, ನೀವು ಹೇಳಿದೇನು ನಾವು ಹೇಳ್ತೀನಿ. ಈ ಸುಪ್ರೀಂ ಕೋರ್ಟ್ ಆದೇಶ 17/4 ಬಂದಿದೆ. 17/4ಗೆ ಎಲ್ಲೂ ಇದಾಗಿದೆ. ಡಿಸೆಂಬರ್ 17ಗೆ ಆಗಿದೆ. ಡಿಸೆಂಬರ್ 17ಗೆ ಮಾನ್ಯ MD ಅವರೇ, ಶಿವಶಂಕರ್ ಅವರೇ, DT ಅವರೇ, ನಿಮ್ಗೆಲ್ಲ ಗೊತ್ತಿಲ್ವಾ ಬಂದಿರೋದು? ಯಾಕೆ ನೀವು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೊಂಡ್ರಿ? ಯಾಕೆ ನೀವು ಎಸ್ಟಿಮೇಟ್ ಮಾಡಿದ್ರಿ? ಅಂದರೆ ನೀವು ರೆವೆನ್ಯೂ ಬರ್ಬೇಕು, ದುಡ್ಡು ಬಂದ್ಬಿಡ್ಬೇಕಂತಾನ, ಜನಗಳು ಹೆಂಗಾದ್ರೂ ಸಾಯಿ ಅಂತಾನ. ಕೇಸ್ ಮಾಡಿದ್ರೆ ನಿಮ್ಮ ಮೇಲೆ ಏನು ಮಾಡಬೇಕಾಗತ್ತೆ? ಯಾಕಂದರೆ ನಿಮ್ಗೆ ಗೊತ್ತಿದ್ದು ಸುಪ್ರೀಂ ಕೋರ್ಟ್ ಬಂತಲ್ಲ, 17ನೇ ತಾರೀಕು ಬಂತಲ್ಲ, ನೀವು ಹೆಂಗೆ ಕೊಟ್ರಿ? ನೀವು ಇದುವರೆಗೂ ಹೆಂಗೆ ನೀವು ಸರ್ವಿಸ್ಗಳು ಕೊಟ್ರಿ? ಹೆಂಗೆ ನೀವು ರಿಜಿಸ್ಟರ್ ಮಾಡಿದ್ರೆ? ಗೊತ್ತಿತ್ತಾನೆ. ಈಗ ಮಾತ್ರ ನಿಮ್ಗೆ ಸಡನ್ ಆಗಿ ಬಂದ್ಬಿಡ್ತಾ? ಆವಾಗ ಸುತ್ತೋಳು ಇದೇ ಆರ್ಡರ್ ತಾನೇ ಇತ್ತು. ಇದೇ ಆರ್ಡರ್ ನಂಬರು 14605 ಆಫ್ 2024 ಸುಪ್ರೀಂ ಕೋರ್ಟ್ ಆರ್ಡ್ರು. ಅವತ್ತೇ ಬಂದಿತ್ತಾನೆ ಇದು. ಯಾವಾಗ ಬಂತು ನಿಮಗೆ? ಡಿಸೆಂಬರ್ ಬಂದಿದ ತಕ್ಷಣ ಎಲ್ಲರಿಗೂ ಬಂದ್ಬಿಡ್ತಲ್ಲ ಕಾಪಿಗಳು. ಆವಾಗಿಂದ ಏನು ಮಾಡ್ತಾ ಇದ್ರಿ ನೀವು? ಯಾಕೆ ನೀವು ಅಪ್ಲಿಕೆಂಟ್ ರಿಜಿಸ್ಟರ್ ಮಾಡಿ ಎಸ್ಟಿಮೇಟ್ ಮಾಡಿ ವರ್ಕೌಟ್ ಆಗಲ್ಲ ಏನಕ್ಕೆ ಮಾಡಿದ್ರಿ ನೀವು? ಈ ಥರ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟು ಜನಗಳಿಗೆ ತೊಂದರೆ ಕೊಡೋಕ್ಕ. ಈಗ ಎಷ್ಟೋ ಬಿಲ್ಡಿಂಗ್ ಆವತ್ತಿಂದ ನಿಂತಿದೆ. ನಾವು ನಿಮ್ಮ ಹತ್ರ ಇನ್ನೊಂದು ನಿಮ್ಗೆ ವಿಷಯ ಮುಟ್ಟಿಸ್ತೀವಿ. ಏನು ನೀವು 4ನೇ ತಾರೀಕುವರೆಗೂ ಸರ್ಕ್ಯುಲರ್ ಹೊಡ್ಸಿದ್ದೀರಾ? 4ನೇ ತಾರೀಕಿಂದ ಹಿಂದೆ ಯಾವುದಾದ್ರು ಟೆಂಪ್ರವರಿ ಆಗಿದೆ, ಆ ಟೆಂಪ್ರವರಿಗೆ ನೀವು ಕನೆಕ್ಷನ್ ಕೊಟ್ಬಿಡಿ. ಇವಾಗ ಎಲ್ಲ ಕ್ಲೋಸ್ ಮಾಡಿ. ಅಲ್ಲಿವರೆಗೆ 4ನೇ ತಾರೀಕಿಂದ ರಿಜಿಸ್ಟರ್ ಆಗಿರೋದು, ಟೆಂಪ್ರವರಿ ಆಗಿರೋದು, ಎಸ್ಟಿಮೇಟ್ ಆಗಿರೋದು, ವಾಟ್ ಎವರ್ ಇಟ್ ಮೇ ಬಿ, ನೀವು ಅದನ್ನು ಒಂದು ಕ್ಲೋಸ್ ಮಾಡಿಕೊಡಿ ಅಲ್ಲಿವರೆಗೂ. ಮುಂದಕ್ಕೆ ಏನಾಗಿದೆ ಇದನ್ನು BBMP ಅವರು ಡಿಸೈಡ್ ಮಾಡ್ಕೊಳ್ಳಿ. ನೀವು BBMP ಅವರು ಸೇರ್ಕೊಂಡು ಡಿಸೈಡ್ ಮಾಡಿ. ಸೊ ಅಲ್ಲಿವರೆಗೂ 4ನೇ ತಾರೀಕು. ಈಗ ಇವತ್ತವರೆಗೂ ಬಿಲ್ಡಿಂಗ್ ಯಾವುದು ನಿಲ್ಸಿಲ್ವಲ್ಲ BBMP ವ್ಯಾಪ್ತಿಯಲ್ಲಿ? ಒಂದು ಬಿಲ್ಡಿಂಗ್ ನಿಲ್ಸಿಲ್ವಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ನಿಲ್ಸ್ಬಿಟ್ರ ಅವರು? ಆದೇಶ ನೋಡಿದ ತಕ್ಷಣ ನಿಲ್ಸ್ಬಿಟ್ರ? ನಿಮ್ಮ ಹತ್ರ ಏನು ಅಷ್ಟು ಇದು ಕರೆಂಟ್ ಕೊಡಲ್ಲ ಅಂತ ಹೇಳೋಕ್ಕೆ? ಅಪ್ಲಿಕೆಂಟ್ ರಿಜಿಸ್ಟರ್ ಮಾಡಿ ನೀವು 4ನೇ ತಾರೀಕು ನಾನು MD ಅವ್ರಿಗೆ ಹೇಳ್ತೀವಿ, DT ಅವ್ರಿಗೆ ಹೇಳ್ತೀವಿ. ಇದು ಗುತ್ತಿಗೆದಾರ ಪರವಾಗಿನೂ ಗ್ರಾಹಕರ ಪರವಾಗಿ ಹೇಳ್ತೀವಿ. ನೀವೇನು ದುಡ್ಡು ಕಟ್ಕೊಂಡಿದ್ರಾ
ಆ ದುಡ್ಡನ್ನ ನೀವು ಕಟ್ಕೊಂಡಿರೋದು 4ನೇ ತಾರೀಕು ಒಳಗೆ ಏನು ಅಪ್ಲಿಕೆಂಟ್ ರಿಜಿಸ್ಟರ್ ಆಗಿದೆ, ಎಸ್ಟಿಮೇಟ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ, ಏನೇನಾಗಿದೆ 4ನೇ ತಾರೀಕು ನೀವೇನು ಮಾಡಿದ್ರೆ ಅಲ್ಲಿಂದ ಈಚೆಗೆ ಅದೇನಿದೆ ಅದನ್ನೆಲ್ಲ ಟೆಂಪ್ರರಿ ಆಗಲಿ ಏನಾಗಲಿ ಪರ್ಮನೆಂಟ್ ಸರ್ವಿಸ್ ಆಗಲಿ ನೀವು ಆ ಸರ್ವಿಸ್ನ ಕ್ಲೋಸ್ ಮಾಡಿಕೊಡಿ. ಮುಂದಕ್ಕೆ ನೀವೇನು ಪ್ಲಾನ್ ಕೇಳ್ತೀರಾ, ಯಾವ್ದು ಕೇಳ್ತೀರಾ ಡಾಕ್ಯುಮೆಂಟ್ ಮೆನ್ಷನ್ ಮಾಡಿ ಕಳಿಸಿ. ದಟ್ ವಿಲ್ ಬಿ ಕ್ಲಿಯರ್ ಫಾರ್ ದಿ ಪಬ್ಲಿಕ್. ಸೊ ಅಲ್ಲಿ ಕ್ಲಿಯರ್ ಎಲ್ಲ ಕೆಲಸ ಮಾಡೋಕ್ಕೆ ಈಸಿ ಇರ್ತದೆ. ನೀವು ಏಕಾಏಕಿ ನಿಮ್ಗೆ ನಿಲ್ಲಿಸ್ಬಿಟ್ರೆ ಅವಾಗ ಜನಗಳು ಕ್ವಶನ್ ಮಾಡಲ್ವಾ? ಕಂಟ್ರಾಕ್ಟ್ ಕ್ವಶನ್ ಮಾಡಿದ್ರೆ ಯಾಕ್ರಿ ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ವ್ಯಾಪ್ತಿಗೆ ಬರುವಂಥ ಒಂದೊಂದು ಕಟ್ಟಡನೂ ಅನಾಥರೈಸ್ ಆಗಿ ಒಬ್ಬೊಬ್ಬರು 6 ಫ್ಲೋರ್ 7 ಫ್ಲೋರ್ ಕಟ್ತಾರೆ. ಇದರಲ್ಲಿ ಯಾರ್ದು ತಪ್ಪು ಅಂತ ಹೇಳ್ತೀರಾ? ಗ್ರಾಹಕರ ತಪ್ಪ? ಗ್ರಾಹಕರು ಅವನು ಏನು ಮಾಡ್ತಾನೆ, ಒಂದು 2 ಫ್ಲೋರ್ 3 ಫ್ಲೋರ್ ಅವನ ಹತ್ರ ದುಡ್ಡು ಇಡ್ತಾರೆ, ಕಟ್ಟೋಕೆ ಹೋಗ್ತಾನೆ. ನಿಮ್ಮವರೇ ಅವನ್ನ ಇಲ್ಲ ಕಟ್ಟಿ, ಇನ್ನೊಂದು ಫ್ಲೋರ್ ಕಟ್ಟಿ, ನಾವು ಇರ್ತೀವಿ, ನಮ್ಗೆ ಎಷ್ಟು ಕೊಟ್ಬಿಡಿ, ನಿಮ್ಗೆ ಎಷ್ಟು ಕೊಡ್ಬಿಡಿ, ನಾವು ನೋಡ್ಕೊಬಿಡ್ತೀವಿ ಅಂತ ನೀವೇ ಹೇಳಿ. ಇದು ಪ್ರತಿಯೊಬ್ಬ BBMP ಅಧಿಕಾರಿಗಳು ಜುಡಿಷಿಯರಿಯಲ್ಲಿ ಯಾವತ್ತಿಂದ ಇವತ್ತವರೆಗೂ ಎಷ್ಟು ಅನಾಥರೈಸ್ ಬಿಲ್ಡಿಂಗ್ ಇದೆ ಅಂದರೆ ಇವ್ರನ್ನೆಲ್ಲ ಕೆಲಸದಿಂದ ವಜಾ ಮಾಡಿ ಜೈಲ್ ಕಳಿಸ್ಬೇಕಾಗುತ್ತೆ. ಇದು ಫಸ್ಟ್ ಪ್ರಕ್ರಿಯೆ. ಇದನ್ನು ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದು ಅದನ್ನೇ. ಏನು ಕ್ಲಿಯರಾಗಿ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಎಲ್ಲ ಅಧಿಕಾರಿಗಳು, ಯಾವ ಅಧಿಕಾರಿಗಳು? ಬೆಸ್ಕಾಂ ಅಧಿಕಾರಿಗಳಿಲ್ಲ. ಇಟ್ ಈಸ್ ಓನ್ಲಿ ಫಾರ್ BBMP ಕನ್ಸರ್ನ್ ಡಿಪಾರ್ಟ್ಮೆಂಟ್ ಫಾರ್ ದಿ ಕನ್ಸ್ಟ್ರಕ್ಷನ್ ಅಂಡರ್ ಯೂನಿಯನ್ ಟೆರಿಟರಿ. ಎಲ್ಲರಿಗೂ ಸ್ಟೇಟ್ ಇದಕ್ಕೆ ಎಲ್ಲದೂ ಕೊಟ್ಟಿರೋದು ಬರೀ ಡಿಪಾರ್ಟ್ಮೆಂಟ್ ಮಾತ್ರ. ನಾಟ್ ಫಾರ್ ದಿ ಬೆಸ್ಕಾಂ ಆಫೀಸರ್ಸ್ ಆರ್ ನಾಟ್ ಫಾರ್ ದಿ BWSSB, ಬಿಕಾಸ್ BW and ಬೆಸ್ಕಾಂ ವಾಸ್ ನೋ ವೇ ಕನೆಕ್ಟೆಡ್ ಟು ಯುವರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಬಿಕಾಸ್ ಇಟ್ಸ್ ಅನ್ ಸಪ್ಲೈ ಕಂಪನಿ. ಬೆಸ್ಕಾಂ ಅನ್ನೋದು ಸಪ್ಲೈ ಕಂಪನಿ. ಅದು ಕರೆಂಟ್ ಮಾರಾಟ ಮಾಡೋಕ್ಕಿರೋದು. ಆ ಸಪ್ಲೈ ಕಂಪನಿಯನ್ನು ಸಪ್ರೇಟು, ವಾಟರ್ ಸಪ್ಲೈ ಅನ್ನೋದು ಸಪ್ರೇಟು. ಇವೆಲ್ಲ ಫಂಡಮೆಂಟಲ್ ರೈಟ್ಸ್. ಅದು ಯಾಕೆ ತುಷಾರ್ಗಿರಿ ಅಂತ ಅವ್ರಿಗೆ ಗೊತ್ತಾಗಲ್ವಾ? ಅಲ್ಲ, ಮಾನ್ಯ MD ಅವ್ರಿಗೆ ಗೊತ್ತಾಗಲ್ವಾ? ಬೆಸ್ಕಾಂ MD ಶಿವಶಂಕರ್ ಅವ್ರಿಗೆ ಗೊತ್ತಾಗಲ್ವಾ? ಏಕಾಏಕದೆ ನೀವು ಒಂದು ಆರ್ಡರ್ ಪಾಸ್ ಮಾಡಿಬಿಟ್ಟು ಏಕದಮ್ ಒಂದೇ ಸಲ ನಿಲ್ಲಿಸ್ಬಿಟ್ರೆ ಏನು ತಿಳ್ಕೊಂಡಿದ್ದೀರಾ ನೀವು? ಜನಗಳನ್ನ ನೀವು ಫೂಲ್ ಮಾಡೋಕೆ ಬರ್ತಾ ಇದ್ದೀರಾ? ಯಾವ ವಿಷಯದಲ್ಲಿ ನೀವು ಇದನ್ನ ಆರ್ಡರ್ 4ನೇ ತಾರೀಕು ಮಾಡಿದ್ರೆ ಇದೇ ಥರ OC ಪ್ರಾಬ್ಲಮ್ ಇರುವಾಗ, ಹಿಂದಿನ ಸಚಿವರಾಗಿ ಸುನೀಲ್ ಕುಮಾರ್ ಅವರು ಇರುವಾಗ, BJP ಗೌರ್ಮೆಂಟ್ ಇರುವಾಗ ಹೆಂಗ್ ಮಾಡಿದ್ರೆ ಅವರು OCನ ವಿಧಾನಸೌಧದಲ್ಲಿ ಇಟ್ಟರು, ಅಪ್ರೂವಲ್ ತಗೊಂಡ್ರು, KRC ಗೆಜೆಟ್ ಪಾಸ್ ಮಾಡಿ ಆಮೇಲೆ ಮಾಡಿದ್ರು. ಬಟ್ ನೀವೇನು ಮಾಡಿದ್ರು? ಈ ಆರ್ಡರ್ ಇಟ್ಕೊಂಡು ಬಂದಿದ್ದ ತಕ್ಷಣ ಆರ್ಡರ್ ಥ್ರೋಟ್ ಇಂಡಿಯಾ ಕೊಟ್ಟಿರೋದು. ಯಾವ ಇಂಡಿಯಾದಲ್ಲಿ ಎಷ್ಟು ಇದರಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಇದನ್ನ ಇವತ್ತವರೆಗೂ? ಬೆಂಗಳೂರು ಮಾತ್ರ ಏನು ಅಷ್ಟು ಅರ್ಜೆಂಟಾಗಿ ನೀವು ಮಾಡಿದ್ದು? ಇದ್ರ ಏನು ಗುಮ್ಮತ್ತಿರೋದು? ಯಾರ್ದು ಇದು ಹಿಂದ್ಗಡೆಯಿಂದ ಕೈವಾಡ ಇರೋದು? ಜನಗಳ ಹತ್ರ ದುಡ್ಡು ಕಟ್ಸ್ಕೊಂಡು ನೀವು ಕರೆಂಟ್ ಕೊಡಲ್ಲ ಅಂತ ಹೇಳಿದಿರಾ? ನೀವು ಫಸ್ಟ್ ಆಫ್ ಆಲ್ ಬೆಸ್ಕಾಂ ಅವ್ರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ನಿಮಗೆ ಕಾರ್ಪೊರೇಟ್ ಆಫೀಸಲ್ಲಿರೋರಿಗೆ ಒಂದು ಸುತ್ತೋಲೆ ಕೊಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಕೊಡೋಕ್ಕಾಗಲ್ವಾ? ನೀವು ಯಾವ ಬೇಸ್ ಮೇಲೆ ನೀವು ಕೆಲಸ ಮಾಡ್ತಿರೋದು? ನೀವು ಯಾವ ಅಂಡರಲ್ಲಿ ಕೆಲಸ ಮಾಡಿದ್ರು? KRC ಅಂಡರಲ್ಲಿ ನೀವು ಕೆಲಸ ಮಾಡ್ತಿರೋದು. KRC ಏನು ಕೊಟ್ಟಿದೆ ನಿಮಗೆ? ಏನು ಕೊಟ್ಟಿದೆ? ನೀವು ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಕೊಟ್ಟಿದೆ ಅದನ್ನ ಫಾಲೋ ಮಾಡಿ. ಏನು ಫಾಲೋ ಮಾಡಬೇಕು ನೀವು? ಅದು ಓದ್ತೀರಾ? ನೀವು ಓದಲ್ಲ. ಸುಮ್ಮನೆ ಕಣ್ಮುಚ್ಕೊಂಡು ಪಟ್ಟಿ ಕಟ್ಕೊಂಡು ಮಾಡ್ಬಿಡೋದು ಅಷ್ಟೇ. ಇಲ್ಲಿರೋ ಫೀಲ್ಡಲ್ಲಿರೋ ಆಫೀಸರ್ಗೆ ಕರೆಕ್ಟಾಗಿ ಮಾಹಿತಿ ಕೊಡಲ್ಲ, ಇನ್ಫಾರ್ಮೇಷನ್ ಕೊಡಲ್ಲ. ಕಾರ್ಪೊರೇಟ್ ಆಫೀಸಲ್ಲಿ ಲೆಟ್ರ್ ಓಡಿಸ್ಬಿಡ್ತೀರಾ, ಏನು ಮಾಡಿಬಿಡಿ. 4ನೇ ತಾರೀಕಿಂದ ನಿಮ್ಮ ರೆವೆನ್ಯೂ ಎಷ್ಟು ಕೆರಡೆ ಇದ್ದಿದೆ ನೋಡಿ. ಒಂದೇ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿಲ್ಲ. ಯಾರು ಹೇಳಿದ್ದು ನಿಮ್ಗೆ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಬಾರ್ದು ಅಂದ್ಬಿಟ್ಟು? ನೀವು ಹಾಕಿ ಅದನ್ನ ಬೋರ್ಡ್ನ. ಏನಂತ ಹಾಕಬೇಕು? ಪ್ಲಾನ್ ಬೇಕಾ? ಪ್ಲಾನ್ ಹಾಕಿ. OC ಎಲ್ಲಿಗೆ ಬೇಕಂತ ಕ್ಲಾರಿಫಿಕೇಶನ್ ನೀವು BBMPಲಿ ತಗೊಳ್ಳಿ. ಎಷ್ಟು ಬಿಲ್ಡಿಂಗ್ಗೆ ಬೇಕು, ಎಲ್ಲಿಗೆ OC ಬೇಕು, ಎಲ್ಲಿಗೆ CC ಬೇಕಂತ ತಗೊಳ್ಳಿ. ನೀವು ನಿಮ್ಮ ಕ್ಲಾರಿಫಿಕೇಶನ್ ತಗೊಳಕ್ಕಾಗಲ್ವಾ? ನೀವೆಲ್ಲ ರಾಜಕಾರಣಿ ಕೈಗೊಂಬೆ ಕೆಲಸ ಮಾಡ್ತಾ ಇದ್ರೆ ಜನಗಳು ಕರೆಂಟ್ ಏನು? ಕರೆಂಟು, ನೀರು, ರೋಡ್ ಇದೆಲ್ಲ ಬಂದ್ಬಿಟ್ಟು ಇಟ್ ಇಸ್ ನಾಟ್ ಅನ್ ಬೇಸಿಕ್ ನೀಡ್, ಇಟ್ಸ್ ಅನ್ ಫಂಡಮೆಂಟಲ್ ರೈಟ್ಸು. ಎವ್ರಿ ಸಿಟಿಸನ್ ಹ್ಯಾಸ್ ಇಸ್ ಓನ್ ರೈಟ್ಸು. ನಮ್ಗೆ ಅವ್ರು ಕರೆಂಟ್ ಕೊಡೋ ಜವಾಬ್ದಾರಿ ನಿಮ್ದಾಗುತ್ತೆ. ನಿಮಗೂ BBMPಗೂ ಯಾವುದೇ ಸಂಬಂಧ ಇರಲ್ಲ. ಅದು ಮಾನ್ಯ MD ಅವ್ರಿಗೆ ಅರ್ಥ ಮಾಡ್ಕೋಬೇಕು. ನೀವು ಏನು ಕೇಳಿದ್ರು ಸರ್ಕಾರಕ್ಕೆ ಮುಟ್ಸ್ತೀವಿ ಅಂದ್ರೆ ನೀವೇನಕ್ಕೆ MD ಆಗಿ ಬಂದಿರೋದು? ನೀವೇನು ಡಿಸಿಷನ್ ತಗೊಳಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ಮತ್ತೆ MD ಆಗಿ ಬಂದಿರೋದು? ನೀವು ಕೆಲಸ ಮಾಡಬೇಕಲ್ಲ. DT ಅವರು ರಮೇಶ್ ಅವ್ರಿಗೂ ಗೊತ್ತು. ಅವ್ರು ಕೆಳಮಟ್ಟಿಂದ ಬಂದರು. ಅವ್ರಿಗೆ ಎಷ್ಟು ಸಾಲ ಹೇಳಿದ್ರು ಏನು ಹೇಳಬೇಕು ಅದನ್ನು? ಈಗ ಜನಗಳೆಲ್ಲ ದುಡ್ಡು ಕಟ್ಬಿಟ್ಟು ದುಡ್ಡು ಯಾಕೆ ಕಟ್ಸ್ಕೊಳ್ತೀರಾ? ಮಣ್ಣಿಂದ ದುಡ್ಡು ಕಟ್ಸ್ಕೊಳ್ತಾ ಇಲ್ಲ. ಮೊನ್ನೆ ನಾವು ಕೇಳುವಾಗ ಏನಿದ್ರು ದುಡ್ಡು ಮಾತ್ರ ಕಟ್ಸ್ಕೊಳ್ತಾರ ಅಂತ. ಏನು ಕೆಲಸ? ದುಡ್ಡು ಏನು ಪುಕ್ಷಣೆ ಬರ್ತದೆ ನಿಮ್ಮ ಕಟ್ಟಕ್ಕೆ? ದುಡ್ಡು ಕಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ಬೇಕಾ? ನೀವು ಹಿಂಗೆ ಮಾಡಿ ಪರವಾಗಿಲ್ಲ, ನಿಮ್ಮ ರೆವೆನ್ಯೂ ಲಾಸ್ ಆಗುತ್ತೆ. ಇಡೀ ಇದನ್ನ ಇಟ್ಕೊಂಡು ನೀವು ಮಾಡಿದ್ರೆ ಇಡೀ ಬೆಂಗಳೂರಲ್ಲಿ 70% ಎಕನಾಮಿಕ್ ಫುಲ್ ಕಡಿಮೆ ಆಗುತ್ತೆ. ನೋಡ್ಕೊಳ್ಳಿ ಎಷ್ಟು ಡೌನ್ ಫಾಲ್ ಆಗುತ್ತೆ ಅಂತ. ಫಸ್ಟ್ ಬೆಸ್ಕಾಮೇ ಹೋಗ್ಬಿಡ್ತದೆ ನೋಡ್ಕೊಳ್ಳಿ. ನೀವು ಇದೇ ಥರ ಮಾಡ್ಕೊಂಡಿರಿ. ನೀವು ಸೂಕ್ತ ಕ್ರಮ ತಗೊಂಡಿಲ್ಲ ಅಂದರೆ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆದೇಶ BBMP ಅವ್ರು ಕೊಟ್ಟಿದೆ ಹೊರತು ನೀವೆಲ್ಲ ಏನು ಸರ್ವಿಸ್ ಓರಿಯೆಂಟೆಡ್ ಕಂಪನಿ ಯು ಆರ್ ಪ್ರೊವೈಡಿಂಗ್ ದ ಸರ್ವಿಸ್ ಟು ದಿ ಬಿಲ್ಡಿಂಗ್ಸು. ಅವ್ರಿಗೆ ಇದು ಕೊಟ್ಟಿರೋದು. ಅವ್ರು ಅನಾಥರೈಸ್ ಡಿಕ್ಲೇರ್ ಮಾಡಿ ನಿಮ್ಮ ಹತ್ರ ಕೊಡುವಾಗ ನೀವು ಅದು ಕರೆಂಟ್ ಕೊಡಬೇಡಿ, ನೀರು ಕೊಡಬೇಡಿ ಅಂತ ಕೊಟ್ಟಿರೋದು. ಅನ್ಲಿಸ್ ಅಂಟಿಲ್ ದೇ ಆರ್ ಗೋಯಿಂಗ್ ಟು ಡಿಸೈಡ್ ವೆದರ್ ಇಟ್ ಇಸ್ ಅನ್ ಅನಾಥರೈಸ್ ಕನ್ಸ್ಟ್ರಕ್ಷನ್ ಏನಂತ ಲೆಟ್ ದ BBMP ಡಿಸೈಡ್. BBMP ಡಿಸೈಡ್ ಮಾಡಿ ನಿಮ್ಗೆ ಡೆಮಾಲಿಷನ್ ಆಡ್ಕೊಡ್ಲಿ, ಅವಾಗ ಕರೆಂಟ್ ಕಟ್ ಮಾಡಿ. ಅದಕ್ಕೆ ಮುಂಚೆ ನಿಮ್ಗೆ ಏನು ರೈಟ್ಸ್ ಇದೆ ಕರೆಂಟ್ ಕೊಡಲ್ಲ ಅಂತ ನಿಲ್ಸಾಗೆ ಇದ್ರಲ್ಲಿ ಕೊಟ್ಟಿದ್ದೀರಾ ಕರೆಂಟ್ ಕೊಡಬೇಡಿ ಅಂತ. ಎಲ್ಲಿ ಐಡೆಂಟಿಫೈ ಮಾಡ್ಕೊಡ್ತಾರೆ ಅಲ್ಲಿ ಕೊಡಬೇಡಿ ಅಂತ ಹೇಳಿರೋದು. ಮತ್ತೆ ನಿಮ್ಗೆ ಗೊತ್ತಲ್ಲ ಡಿಸೆಂಬರಿಂದ ಆರ್ಡರ್ ಬಂದು ಯಾಕೆ ಮತ್ತೆ ದುಡ್ಡು ಕಟ್ಸ್ಕೊಂಡ್ರಿ? ಎಷ್ಟು ಕೋಟಿ ದುಡ್ಡು ಕಟ್ಟಿದ್ದಾರೆ ಇವತ್ತವರೆಗೂ? 4, 5, 6, 7, 8
ಎಷ್ಟು ದುಡ್ಡು ಲಾಸ್ ಆಗಿದೆ ಇವಾಗ, ಏನು ರೆವೆನ್ಯೂ ಲಾಸ್ ಆಗಿದೆ ಇವಾಗ. ಬೆಸ್ಕಾಂ ಕಾರ್ಪೊರೇಟ್ ಆಫೀಸಲ್ಲಿ ಇರೋರು ನೀವು ಸುತ್ತೆಲ್ಲ ಓಡಿಸ್ಬಿಟ್ಟು ಕ್ಲೀನಾಗಿ ಕೂತ್ಕೊಂಡ್ಬಿಡ್ತಾರೆ. ಫೀಲ್ಡಲ್ಲಿ ಇರೋವಾಗ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡಲ್ಲ, ಏನು ಮಾಡಲ್ಲ. ಆ AWಗಳು AEಗಳು ಯಾರು ಕೇಳಿದ್ರು ಬ್ಲರ್ ಆಗಿರ್ತಾರೆ. ಏನೋ ಒಂದು ಸ್ಟೇಟಸ್ಕೋ ಆರ್ಡರ್ ತಗೊಂಬಂದು ನಿಮಗೆ ಎಲ್ಲರಿಗೂ ಏನು ಒಂದು ಐಡಿಯಾನೇ ಇಲ್ಲ. ದಟ್ ಇಸ್ ನೋ, ಅದು ಅವ್ರಿಗೆ ಏನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಏನು ಮಾಡೋದು, ಅವ್ರಿಗೆ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ವಾಟ್ ಇಸ್ ದಿಸ್? ಏನೊಂದು ಜನಗಳಿಗೊಂದು ರೈಟ್ಸೇ ಇಲ್ವಾ? ಇನ್ನು ನಾವೇನು ಡೆಮಾಕ್ರಾಟಲ್ಲಿ ಇದ್ವಾ, ನಾನ್ ಡೆಮಾಕ್ರಾಟಲ್ಲಿ ಇದ್ದೀವಾ? ನಿಮ್ಮ ಇಷ್ಟಕ್ಕೆ ಬಂದ ರಾಜ್ ದರ್ಬಾರ್ ಮಾಡ್ತಾ ಇದ್ದೀರಾ ನೀವು? ಕಾರ್ಪೊರೇಟ್ ಆಫೀಸಲ್ಲಿ ಇರೋರು ಮಾಡೋದು ಒಂದೂ ಕರೆಕ್ಟಾಗಿ ಸುತ್ತೋಲೆ ಕರೆಕ್ಟಾಗಿ ಕೊಡಲ್ಲ. ಏನಾದ್ರು ಒಂದಾದ್ರೂ ಕರೆಕ್ಟಾಗಿ ಕೊಡಿ, ಜನಗಳು ಒಳ್ಳೇದಾಗುತ್ತೆ. ನೀವು ಒಳ್ಳೇದಂತೂ ಮಾಡೋದಿಲ್ಲ ಬಿಡಿ, ಬರೀ ಔಟ್ಸೋರ್ಸ್ ಮಾಡೋಕ್ಕೆ ಕೂತಿರ್ತಾರ ಹೊರತು ಬೇರೆ ಏನು ಮಾಡಲ್ಲ ನೀವು. ಹಾಗೆ ಸುಪ್ರೀಂ ಕೋರ್ಟು ಏನು ಡೈರೆಕ್ಷನ್ ಕೊಟ್ಟಿದೆ ಅಂದರೆ, ಯಾವುದೇ ಬಿಲ್ಡಿಂಗ್ ಡೆಮಾಲಿಷಿಂಗ್ ಮಾಡಬೇಕಂದ್ರೆ ಅವ್ರಿಗೆ ಮಾನವತೆ ಮೆರೆದಿದೆ ಇದರಲ್ಲಿ. ಸುಪ್ರೀಂ ಕೋರ್ಟು ಅದನ್ನು ಎತ್ತಿ ಹಿಡಿದಿದೆ. ಏನಂದರೆ, ಯಾವುದೇ ಒಂದು ಬಿಲ್ಡಿಂಗ್ ಡೆಮಾಲಿಷಿಂಗ್ ಮಾಡಬೇಕಂದ್ರೆ ಅವ್ರಿಗೆ ಸೂಕ್ತ ಸಮಯ ಕೊಡಬೇಕು. ಏನಕ್ಕೆ? ಅವ್ರು ಕೋರ್ಟ್ಗೆ ಹೋಗೋಕ್ಕೆ, ಸ್ಟೇ ತರೋಗೆ, ವಾಟ್ ಎವರ್ ಇಟ್ ಮೇ ಬಿ, ಅವ್ರೇನು ಅವ್ರ ಪ್ರೊಟೆಕ್ಷನ್ಗೆ ಏನು ಬೇಕು ಅದು. ಯಾಕಂದರೆ ಅದೇನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಕ್ಲಿಯರಾಗಿ, ಪೇಜ್ ನಂಬರ್ 27 ಏನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ರೆ ಪೇಜ್ ನಂಬರ್ 27 ಕೊಟ್ಟಿದ್ದಾರೆ ಕ್ಲಿಯರಾಗಿ. ಅಲ್ಲಿ ಮಕ್ಕಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಆಮೇಲೆ ಕಾಯಿಲೆ ಇರೋರು ಇರ್ತಾರೆ. ಇವ್ರಿಗೆಲ್ಲ ನೀವು ಫಸ್ಟು ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಟೈಮ್ ಕಾಲಾವಕಾಶ, ಅವ್ರಿಗೆ ಎಷ್ಟು ಟೈಮ್ ಕೇಳಿದ್ರೆ ಅಷ್ಟು ಟೈಮ್ ಕೊಟ್ಟು ಆಮೇಲೆ ನೀವು ಬಿಲ್ಡಿಂಗ್ ಡೆಮಾಲಿಷ್ ಮಾಡಬೇಕಂತ ಇದೆ ಒಂದು ಪಾಯಿಂಟು. ಇವ್ರಿಗೆ ಇಷ್ಟು ಡೆಮಾಲಿಷಿಂಗ್ ಮಾಡೋಕ್ಕೆ ಇಷ್ಟು ಪರ್ಮಿಷನ್ ಕೊಡುವಾಗ, ನೀವು ಕರೆಂಟ್ ಕೊಡುವಾಗ ನಿಮಗೆ ಕರೆಂಟ್ ಕೊಡೋಕ್ಕೆ ಬೆಸ್ಕಾಮ್ಗೆ ಏನು ಪ್ರಾಬ್ಲಮ್ ಆಗಿದೆ ನಿಮಗೆ? ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಯಾವುದೇ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನು ಅಂದರೆ ಸರ್ಕಾರಿ ಜಮೀನು, ರಾಜ್ ಕಾಲುವೆ, ಬಫರ್ ಝೋನು, ಇಂಥ ಜಾಗದಲ್ಲಿ ಇನ್ನೊಬ್ಬರ ಜಾಗದಲ್ಲಿ ಕಟ್ಟಿರೋ ಅನ್ಆಥರೈಸ್ ಇರೋದನ್ನ ಬಿಲ್ಡಿಂಗ್ 15 ದಿವಸ ನೋಟಿಸ್ ಕೊಡಿ. ಅದು 27ನೇ ಪೇಜಲ್ಲಿ ಬರ್ತದೆ. ಕೊಟ್ಬಿಟ್ಟು 15 ದಿವಸ ಅದ್ರಲ್ಲಿ ಅವ್ರು ತೆರವುಗೊಳಿಸಿಲ್ಲ ಅಂದರೆ BBMPನೇ ಅದನ್ನು ತೆರವುಗೊಳಿಸ್ಬೇಕಂತ ಕ್ಲಿಯರಾಗಿ ಕೊಟ್ಟಿದೆ. ಆಯಿತಾ? ಇದರಲ್ಲಿ ಎಲ್ಲಿ ಎಲೆಕ್ಟ್ರಿಕಲ್ ಕರೆಂಟು ಕಟ್ ಮಾಡಿ ಅಂತ ಕೊಟ್ಟಿದ್ದಾರಾ? ಇನ್ನೊಂದು ಏನಾಯಿತು, ನಿಮ್ದು ಬಾಪ್ಸಾಪಾಲಿ ಬಿಲ್ಡಿಂಗ್ ಬಿದ್ದಿದ ತಕ್ಷಣ ನೀವು ಬಂದು ರಾಜಕಾಲದಲ್ಲಿ ಕಟ್ಟುವಾಗ ಅಲ್ಲಿ ಎಷ್ಟು ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಾಕಿದ್ದೀರಾ? MD ಅವರೇ, ತುಷಾರ್ ಗಿರಿನಾಥ್ ಅವರೇ, ಬಾಪ್ಸಾಪಾಲದಲ್ಲಿ ಬಿಲ್ಡಿಂಗ್ ಬಿತ್ತಲ್ಲ, ನಿಮ್ಮ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದ್ರಾ? ಕಣ್ಣು ಕಾಣಿಸ್ತಾ ಇಲ್ವಾ ಅವ್ರಿಗೆ? ಹೆಂಗ್ರಿ ಕಟ್ಟೋಕೆ ಬಿಲ್ದ್ರಿ ಬಿಲ್ಡಿಂಗ್ನ? ಬಿಲ್ಡಿಂಗ್ ಬಿದ್ಬಿಟ್ಮೇಲೆ ಮೇನಾಮೇಷೆ ಎಣಿಸ್ಕೊಂಡು ಆವತ್ತು ಯಾವುದೋ ಒಂದು ಸರ್ಕ್ಯುಲರ್ ಕೊಟ್ಬಿಟ್ಟು ಯಾವುದೊಂದು ನಾವು ಐಡೆಂಟಿಫೈ ಮಾಡಿ ಬಿಲ್ಡಿಂಗ್ ಎಲ್ಲ ಕರೆಂಟ್ ಕೊಡ್ಬೇಡಿ ಅಂದರೆ ನೀವು ಐಡೆಂಟಿಫೈ ಮಾಡ್ತೀರಾ? ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಬೆಳಗ್ಗೆ ಲೆಟ್ರ್ ಕೊಡ್ತೀರಾ, ಸಾಯಂಕಾಲ ಕಮಿಟ್ ಆಗ್ತಾರೆ ನಿಮ್ಮ ಆಫೀಸರ್ಗಳು, ನಿಮ್ಮ ಅಧಿಕಾರಿಗಳು ಕಮಿಟ್ ಆಗಿ ಬೆಸ್ಕಾಂ ಅವ್ರನ್ನ AWಗೆ ಅವ್ರು ಬೆದರಿಸ್ಕೊಂಡು AWಗೆ ಇವ್ರು ಕರೆದುಬಿಟ್ಟು ನೀವು ಕರೆಂಟ್ ಕೊಡಿ ಅಂತ ಹೇಳೋದು. ನಿಮ್ಮ ಅಧಿಕಾರಿಗಳು ಲೆಟ್ರ್ ಕೊಡ್ತಾರಲ್ಲ, ಏನಂತ ಡಿಸ್ಕನೆಕ್ಟ್ ಮಾಡಿ ಅಂತ, ರೀಕನೆಕ್ಷನ್ ಲೆಟ್ರ್ ಕೊಡಿ ನೋಡೋಣ. ಅವ್ರು ತಪ್ಸ್ಕೊಬಿಡ್ತಾರೆ. ಬೆಸ್ಕಾಂ ಅಧಿಕಾರಿಗಳಲ್ಲಿ ಏನಾಗುತ್ತೆ, ಅವರಲ್ಲಿ ಪಾಯಿಂಟ್ ಆಫ್ ಅಕ್ಯೂಸ್ ಆಗಿ ನಿಲ್ತಾರೆ ಅವರು. ನಿಮ್ಮವರು ಲೆಟ್ರ್ ಕೊಡ್ತಾರಲ್ಲ ಡಿಸ್ಕನೆಕ್ಟ್ ಮಾಡಿ ಅಂತ, ಯಾಕೆ ರೀಕನೆಕ್ಷನ್ ಲೆಟ್ರ್ ಕೊಡಲ್ಲ? ಯಾಕೆ ಕೊಡಲ್ಲ ಹೇಳಿ? ಯಾಕಂದ್ರೆ ನಿಮ್ಮವ್ರು ತಪ್ಪು ಮಾಡಿದ್ದಾರೆ, 100% ನಿಮ್ಮವ್ರು ತಪ್ಪು ಮಾಡಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಬೆಸ್ಕಾಂ ಮೇಲೆ ಕರೆಂಟ್ ಕೊಟ್ಟಿದ್ದಾರೆ ಅಂದ್ರೆ ನೀವೇನ್ರಿ ಮಾಡ್ತಿದ್ದಾರೆ? ಬಿಲ್ಡಿಂಗ್ ಕಟ್ಟುವಾಗ ಗ್ರೌಂಡ್ ನಿಮ್ಮ BBMP ಬೈಲ ಏನು ಹೇಳ್ತಾರೆ? ಗ್ರೌಂಡ್ ಪ್ಲಸ್ 3ನೇ ಕೊಡೋದು, ಅದ್ಮೇಲೆ ಕೊಡಲ್ಲ. ಗೊತ್ತಾಗಲ್ವಾ? ಒಂದು AWಗೆ ಈಗಲೂ ಅಲ್ಲೇ ಸುತ್ತಾ ಇರ್ತಾರಲ್ಲ. BBMP ಆಫೀಸ್ ಮುಂದೆನೇ ಬಿಲ್ಡಿಂಗ್ ಕಟ್ಟಿದ್ದಾರೆ. ಕಮಿಷನರ್ ಅವರೇ, ಮಾನ್ಯ ಕಮಿಷನರ್ ಅವ್ರಿಗೆ ನಿಮ್ಗೆ ಹೇಳ್ತಾ ಇರೋದು, BBMP ಮುಂದೆನೇ ಬಿಲ್ಡಿಂಗ್ ಕಟ್ಟಿದ್ದಾರೆ, 6 ಫ್ಲೋರ್ ಕಟ್ಟಿದ್ದಾರೆ. ನಿಮ್ಮವ್ರಿಗೆ ಯಾರು ಕಾಣಿಸ್ತಾ ಇಲ್ವಾ? ಜಾಯಿಂಟ್ ಕಮಿಷನರ್ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಾಗಲ್ವಾ? ಜಾಯಿಂಟ್ ಕಮಿಷನರ್, ಬಿಲ್ ಕಲೆಕ್ಟರ್ ಹೋಗ್ತಾರಲ್ಲ, RAಗಳಿದ್ದಾರೆ, ಯಾರಿಗೂ ಗೊತ್ತಾಗಲ್ವಾ? ಎಷ್ಟು BBMP ಮುಂದೆ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ನಿಮ್ಮ ಕಣ್ಣುಗಳು ಕಾಣಿಸಲ್ವಾ? ಈಗ ಬಂದ್ಬಿಟ್ಟು ಕರೆಂಟ್ ಕೊಡ್ಬೇಡಿ, ಕರೆಂಟ್ ಕೊಡಿ. ಏನು ಜನಗಳನ್ನೆಲ್ಲ ಇದು ಮಾಡೋಕೆ ಬರ್ತಾ ಇದ್ದೀರಾ? ಜನಗಳಿಗೆ ರುಚಿಗೆ ಇದ್ರೆ ನೀವು ಬೆಸ್ಕಾಮು ತಡೆಯೋಕ್ಕಾಗಲ್ಲ, BBMP ತಡೆಯೋಕ್ಕಾಗಲ್ಲ. ನೀವು ಇವತ್ತವರೆಗೂ ಒಂದು ಬಿಲ್ಡಿಂಗ್ ನೀವು ಡೆಮಾಲಿಷಿಂಗ್ ಆರ್ಡರ್ ತಗೊಂಬಂದಿರೋ ಬಿಲ್ಡಿಂಗ್ಗೆ ಡೆಮಾಲಿಷಿಂಗ್ ನೀವು ಮಾಡಿದ್ರಾ? ನನ್ನ ಹತ್ರ ಒಂದು ಡೆಮಾಲಿಷಿಂಗ್ ಆರ್ಡರ್ ಇದೆ, ನೀವು ಡೆಮಾಲಿಷಿಂಗ್ ಮಾಡಿದ್ರಾ? ಜನವರಿಯಲ್ಲಿ ಕೊಟ್ಟಿರೋ ಬಿಲ್ಡಿಂಗ್ಗೆ ಡೆಮಾಲಿಷಿಂಗ್ ಆರ್ಡರ್ ನೀವು ಮಾಡಿಲ್ಲ. ಅದು ಬಿಲ್ಡಿಂಗ್ ಖಾಲಿ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಆ ಬಿಲ್ಡಿಂಗ್ ಡೆಮಾಲಿಷಿಂಗ್ ಮಾಡಿಲ್ಲ. ಬಟ್ ಬೆಸ್ಕಾಂ ಅವ್ರು ಮಾತ್ರ ಕರೆಂಟ್ ಕಟ್ ಮಾಡ್ಬಿಟ್ರೆ. ಯಾಕಂದ್ರೆ ನೀವು ಡೆಮಾಲಿಷಿಂಗ್ ಆರ್ಡರ್ ಕೊಟ್ಟರೆ ಅವ್ರು ಕರೆಂಟ್ ಕಟ್ ಮಾಡಬೇಕು. ಆದರೂ ಅವ್ನು ಏನು ಮಾಡಿದ್ದಾನೆ, ಪಕ್ಕದಿಂದ ಕರೆಂಟ್ ಯೂಸ್ ಮಾಡ್ತಾ ಇದ್ದಾನೆ. ನಿಮ್ಮ ಅಧಿಕಾರಿಗಳು ಹೋಗಿ ಡೆಮಾಲಿಷ್ ಮಾಡ್ತಾರೆ. ಇದುವರೆಗೂ ಏನು ಮಾಡ್ತೀರಾ ನೀವು? ಕಾಂಪೌಂಡ್ ತೆರವುಬಿಟ್ಬಿಟ್ಟು ಬಂದ್ಬಿಡ್ತೀರಾ. ಕಾಂಪೌಂಡ್ ತೆರವುಬಿಟ್ಟು ವೀಡಿಯೋ ಮಾಡಾಕ್ಬಿಟ್ಟು ಮತ್ತೆ ಅಲ್ಲಿಗೆ ಯಾರು MLA ಫೋನ್ ಮಾಡ್ತಾರೆ, ಅಲ್ಲಿ ಕಾರ್ಪೊರೇಟರ್ ಫೋನ್ ಮಾಡ್ತಾರೆ, ಬಿಟ್ಬಿಟ್ಟು ಬಂದ್ಬಿಡ್ತೀರಾ. ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ಹೊಣೆಗಾರರು BBMPನೇ. ಅದ್ರಲ್ಲಿ ಬೆಸ್ಕಾಂ ಯಾವುದೇ ಪಾತ್ರ ವಹಿಸಲ್ಲ. ಬೆಸ್ಕಾಂ ಅಧಿಕಾರಿಗಳು ಕರೆಂಟ್ ಕೊಡೋಕಿರೋದು. ಇಲ್ಲಿ ನಮ್ಗೆ ಅಡ್ಡ ಉದ್ದ ಏನು ಬೇಕಾಗಿಲ್ಲ, ಒಂದು MS ಒಂದು ನಾನ್ MS ಅಷ್ಟೇ ಇರೋದು. ಇದರಲ್ಲಿ ನೀವು ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡಿ. ಎಷ್ಟು ಸ್ಕ್ವೇರ್ ಫೀಟಿಂದ ನೀವು ಯಾವುದು ಬೈಲ ತಿದ್ದುಪಡಿ ಮಾಡ್ಕೊಂಡಿದ್ರ, ಎಷ್ಟು ಸ್ಕ್ವೇರ್ ಫೀಟ್ನ ಸ್ಯಾಂಕ್ಷನ್ ಪ್ಲಾನ್ ಬೇಕು, ಯಾವುದಕ್ಕೆ OC ಬರಬೇಕು, OC ಬಂದ್ಬಿಟ್ಟು ಮಲ್ಟಿ ಡ್ವೆಲ್ಲಿಂಗ್ ಹೌಸಸ್ ಬೇಕಾ, ಸಿಂಗಲ್ ಹೌಸ್ ಬೇಕಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್? ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಸ್ಟೇಯಿಂಗ್ ಇನ್ ಗ್ರೂಪ್ ಆಫ್ ಹೌಸಿಂಗ್, ಇಟ್ಸ್ ಕಾಲ್ಡ್ ಗ್ರೂಪ್ ಹೌಸಿಂಗ್. ಚಿಕ್ಕ ಮನೆಗಳಿಗೆಲ್ಲ OC ಕೊಟ್ಬಿಡ್ತಾರಾ? ಈಗ ನಮ್ದೊಂದು ಜಾಗ ಇರ್ತದೆ 30-40, ನಾವು ರೆಂಟಲ್ ಪರ್ಪಸ್ ಕಟ್ಕೊಳ್ತೀವಿ, ಅದಕ್ಕೆ OC ಬೇಕಾ? ನನ್ನ ಸ್ವಂತಕ್ಕೆ ನಾನು ಕಟ್ಕೊಳ್ತೀವಿ.
ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ನಿಮಗೆ, ನಿಮ್ಮ ಕೈನಲ್ಲಿ ಆದರೆ ನೀವು ರೆಗ್ಯುಲೈಸ್ ಮಾಡಿ. ರೆಗ್ಯುಲೈಸ್ ಮಾಡೋಕ್ಕಾಗಿಲ್ಲ, ನೀವು ರೆಗ್ಯುಲೈಸ್ ಮಾಡೋಕ್ಕಾಗಲ್ಲ. ನೀವು ಅನೇಕ ಕನ್ಸ್ಟ್ರಕ್ಷನ್ 6 ಫ್ಲೋರ್ 7 ಫ್ಲೋರ್ ಲೇಔಟಲ್ಲೇ ಎಲ್ಲ ಕಡೆ ಕಟ್ಟೋಕೆ ಬಿಡ್ತೀರಲ್ಲ ನೀವು. ಇದು ಹೊಣೆಗಾರ ಆಗಿ ನೀವೇ ಆಗೋದು, ನೀವೇ ಎಲ್ಲ ಮಾಡೋದು, ಮತ್ತು ನೀವೇ ಲೆಟ್ರ್ ಕೊಟ್ಬಿಡೋದು, ನೀವೇ ಕರೆಂಟ್ ಕೊಡ್ಬೇಡ ಅಂತ ಹೇಳೋದು. ಇವತ್ತವರೆಗೂ ನೀವು ಎಷ್ಟು ಬಿಲ್ಡಿಂಗ್ ನಿಮ್ಮ ತುಷಾರ್ಗಿನತ್ ಅವರೇ ನೀವು ಬಂದ್ಬಿಟ್ಟು ಇವತ್ತವರೆಗೂ ಎಷ್ಟು ಬಿಲ್ಡಿಂಗು ನಿಮ್ಮ ಹತ್ರ ವೈಲೇಷನ್, ನಿಮ್ಮ ಟೇಬಲ್ ಮೇಲೆ ಎಷ್ಟು ಬಿಲ್ಡಿಂಗ್ ಬಂದಿದೆ, ಅನ್ಆಥರೈಸ್ಡ್ ಬಿಲ್ಡಿಂಗು, ಡೆಮಾಲಿಷಿಂಗ್ ಆರ್ಡರ್ ಎಷ್ಟು ನೀವು ಮಾಡಿದ್ರಾ, ಎಷ್ಟು ಬಿಲ್ಡಿಂಗ್ ಹೊಡೆದಾಕಿದ್ರಾ ಹೇಳಿ ನಮಗೆ. ನಾವು ನಿಮ್ಮ ಆಫೀಸ್ ಮೊನ್ನೆ ಬಂದಿದ್ದು, ನೀವು ಇರಲಿಲ್ಲ, ನಾವು ನಿಮ್ಗೊಂದು ಲೆಟ್ರ್ ಕೊಟ್ಬಿಟ್ಟು ಬಂದಿದ್ದೀವಿ. MDನ ಮೀಟ್ ಆಗಿದ್ವಿ. ಶಿವಶಂಕರ್ ಅವರು ಒಂದೇ ಮಾತು ಹೇಳ್ಬಿಟ್ರು, ನಾವು ಲೆಟ್ರ್ ಕೊಟ್ಟಿದ ತಕ್ಷಣ ತಗೊಂಡು ಇಲ್ಲ ನಾವು ಸರ್ಕಾರಕ್ಕೆ ಮುಟ್ಸ್ತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಸರ್ಕಾರಕ್ಕೆ ಮುಟ್ಸ್ತೀವಿ? ಏನು ಸರ್ಕಾರಕ್ಕೆ ಮುಟ್ಸೋದು ನೀವು? ಇಲ್ಲಿ ದುಡ್ಡು ಕಟ್ಕೊಂಡಿದ್ದೀರಲ್ಲ ಜನಗಳಿಗೆಲ್ಲ 4ನೇ ತಾರೀಕುವರೆಗೂ. 4ನೇ ತಾರೀಕು ಇಮಿಡಿಯೇಟ್ ಆಗಿ ಒಂದು ಏನ ತಗೊಂಬಂದ್ಬಿಟ್ಟು ಹಾಕ್ಬಿಟ್ಟು ಸುತ್ತೋಲೆ ಹೊಡೆದ್ಬಿಟ್ಟು ಟಕ್ಕನ್ನು ಹೊಡೆದ್ಬಿಟ್ರು, ಎಲ್ಲ ಕಟ್ ಆಫ್ ಮಾಡಿಬಿಡಿ ಅಂದ್ಬಿಟ್ಟು. ಏನಕ್ಕೆ ಹಂಗೆ ಮಾಡ್ತೀರಾ ನೀವು? ಆಲ್ಟರ್ನೇಟಿವ್ ಇಲ್ವಾ ನಿಮಗೆ? ನಿಮಗೂ ಗೊತ್ತಿಲ್ಲ ಏನು ಮಾಡಬೇಕಂತ, ಯಾಕಂದ್ರೆ ಹಿಂದಿನ ಸಚಿವರಿಗೆ ಗೊತ್ತಿಲ್ಲ, ನಿಮ್ಗೇನು ಗೊತ್ತಾಗುತ್ತೆ? ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.